ಕರುನಾಡಿಗೆ ನಮಸ್ಕಾರ. ಇವತ್ತು 28 ಫೆಬ್ರವರಿ 2026. ಭಾರತ ತುಂಬೆಲ್ಲ ನಾವು ಇಂದು ವಿಜ್ಞಾನ ದಿವಸ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಡಾಕ್ಟರ್ ಸಿ.ವಿ. ರಮಣ್ ಇವರಿಗೆ 28 ಫೆಬ್ರವರಿ 1930ರಲ್ಲಿ ನೊಬೆಲ್ ಪುರಸ್ಕಾರ ಸಿಕ್ಕಿತ್ತು. ಇವರ ರಾಮನ್ ಇಫೆಕ್ಟ್ ಅನ್ನುವ ಒಂದು ಸಂಶೋಧನೆಗೆ ನೊಬೆಲ್ ಪುರಸ್ಕಾರವನ್ನು ಇವರು ಪಡೆದಿದ್ದರು. ಇವರು ಭಾರತದ ಮೊದಲನೇ ವ್ಯಕ್ತಿ ನೊಬೆಲ್ ಪುರಸ್ಕಾರ ಪಡೆದವರು. ಇದರ ಜೊತೆಗೆ ಏಷ್ಯಾ ಖಂಡದ ಮೊದಲನೇ ವ್ಯಕ್ತಿ ನೊಬೆಲ್ ಪುರಸ್ಕಾರ ಪಡೆದವರು. ಹತ್ತೊಂಬತ್ತು 21ರಲ್ಲಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬರುವಾಗ, ಹಡಗಿನೊಳಗೆ ಕುಳಿತು ಬರುವಾಗ ಈ ಸಮುದ್ರದ ನೀರು ನೀಲಿ ಬಣ್ಣದಿಂದನೇ ಏಕೆ ಕೂಡಿದೆ ಅನ್ನುವ ಪ್ರಶ್ನೆ ಅವರಿಗೆ ಕಾಡಿತು. ವಾಪಸ್ ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ನಿಂತು ತಮ್ಮ ಪ್ರಯೋಗಶಾಲೆಯಲ್ಲಿ ನೀಲಿ ಬಣ್ಣನೇ ಏಕೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಾರಂಭಿಸಿದ ಡಾಕ್ಟರ್ ಸಿ.ವಿ. ರಮಣ್ ಸತತ 7 ವರ್ಷದವರೆಗೆ ಅಭ್ಯಾಸ ಮಾಡಿ ಉತ್ತರವನ್ನು ಕಂಡು ಹಿಡಿದು ಲೇಖನವನ್ನು ಪ್ರಕಟಿಸಿದರು. ಅದಾದ ನಂತರ 1930ರಲ್ಲಿ ಇವರಿಗೆ ನೊಬೆಲ್ ಪುರಸ್ಕಾರ ದೊರೆಯಿತು. ಅಂದ್ರೆ ಒಂದು 10 ವರ್ಷದವರೆಗೆ ಇವರು ಪರಿಶ್ರಮ ಪಟ್ಟಿದ್ದರು. ಒಂದು ಗುರಿಯ ಬೆನ್ನು ಹತ್ತಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಸಿ.ವಿ. ರಮಣ್. ಯಾಕೆ, ಎಲ್ಲಿ, ಹೇಗೆ ಅನ್ನುವ ಪ್ರಶ್ನೆ ಯಾವ ವ್ಯಕ್ತಿಗೆ ಕಾಡುತ್ತದೆಯೋ ಆ ವ್ಯಕ್ತಿ ಬೆಳೆಯುತ್ತಾನೆ, ಆ ವ್ಯಕ್ತಿ ಮೇಲೇಳುತ್ತಾನೆ, ಆ ವ್ಯಕ್ತಿ ಸಾಧನೆ ಮಾಡುತ್ತಾನೆ, ಆ ವ್ಯಕ್ತಿ ಯಶಸ್ಸಿನ ಶಿಖರದ ಮೇಲೆ ಏರುತ್ತಾನೆ. ಯಶಸ್ಸು ಸಿಗೋದು ಅಷ್ಟು ಸರಳದ ಮಾತಲ್ಲ. ನಾವು ಫೇಲ್ಯೂರ್ ಅನ್ನುವ ಕಾನ್ಸೆಪ್ಟ್ ಅನ್ನ ಸಕ್ಸಸ್ ದ ಅಪೋಸಿಟ್ ಆಗಿ ನೋಡಬಾರದು. ಸಕ್ಸಸ್ ಅಂದ್ರೆ ಯಶಸ್ಸು ಅಂತೇಳಿ ನಾವು ಕರಿತೀವಿ. ಫೇಲ್ಯೂರ್, ಥಾಮಸ್ ಅಲ್ವಾ ಎಡಿಸನ್ ಇವರು ಕೂಡ 1000 ಬಾರಿ ಬಲ್ಪದ ಬಗ್ಗೆ ಶೋಧ ಮಾಡಿದಂಥ ವ್ಯಕ್ತಿ. 1001ನೇ ಪ್ರಯತ್ನದೊಳಗೆ ಅವರಿಗೆ ಯಶಸ್ಸು ಸಿಕ್ಕಿತ್ತು. ಆಮೇಲೆ ಅವ್ರಿಗೆ ಪ್ರಶ್ನೆ ಕೇಳ್ತಾರಂತ, ನೀವು 1000 ಸಲ ಫೇಲ್ ಆಗಿರ ಅಂತೇಳಿ. ಅಲ್ಲ ತಮ್ಮ, ನಾನು 1000 ಫೇಲ್ ಆಗಿಲ್ಲ, 1000 ತಪ್ಪು ದಾರಿಗಳನ್ನು ನೋಡಿದ್ದೇನೆ. ಯಾವ ತಪ್ಪು ದಾರಿಗಳಿಂದ ಇದು ಬಲ್ಪ್ ಹತ್ತುವುದಿಲ್ಲ ಅನ್ನುವುದನ್ನು ನಾನು ಕಂಡು ಹಿಡಿದಿದ್ದೇನೆ. ಇಲ್ಲಿ ಡಾಕ್ಟರ್ ಸಿ.ವಿ. ರಮಣ್ ಸರ್ ಅವರ 10 ವರ್ಷದ ಪರಿಶ್ರಮ ನೋಡ್ರಿ. ಯಶಸ್ಸು ಒಂದೇ ದಿವಸದೊಳಗೆ ಸಿಗುತ್ತ. ಇವರಿಗೆಲ್ಲರೂ ಸಿಕ್ಕೈತೇನ್ರಿ? ಇಲ್ಲ. ಮತ್ತು ನಮ್ಮ ಅಪೇಕ್ಷೆ ಏನು? ಇಮಿಡಿಯೇಟ್ ಆಗಿ ಕೆಸೆಟ್ ನಾವು ಪರೀಕ್ಷೆ ಪಾಸ್ ಆಗಬೇಕು, ಇಮಿಡಿಯೇಟ್ ಆಗಿ ನೆಟ್ ಎಕ್ಸಾಮ್ ಪಾಸ್ ಆಗಬೇಕು, ಇಮಿಡಿಯೇಟ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, ಇಮಿಡಿಯೇಟ್ ಆಗಿ ಆಸೆ ಇರ್ತೈತಿ. ಬಟ್ ಇಮಿಡಿಯೇಟ್ ಆಗಿ ಆಗಂಗಿಲ್ಲಲ್ಲ. ನಾವು ಅನ್ಕೊಂಡಂಗೆ ಆಗ್ತದೇನ್ರಿ? ಡಾಕ್ಟರ್ ಸಿ.ವಿ. ರಮಣ್ ಸರ್ ಅವರಿಗೆ ನೀಲಿ ಬಣ್ಣದಿಂದನೇ ಯಾಕೆ ಕೂಡಿತು? ಎಷ್ಟು ಸಣ್ಣ ಪ್ರಶ್ನೆ, ಆದ್ರೆ ಆ ಸಣ್ಣ ಪ್ರಶ್ನೆಗೆ ಉತ್ತರ ಹುಡುಕುವ ಸಲುವಾಗಿ ಅವರು 10 ವರ್ಷ ಪ್ರಯತ್ನ ಪಟ್ಟರು. 10 ವರ್ಷ. ನಾವು 10 ದಿನನೂ ಕಾಯೋದಾಗಂಗಿಲ್ರಿ. 10 ದಿವಸ ಇನ್ನು ಕೆಸೆಟ್ ಇನ್ನೂ ಮುಂದದ ಬಿಡ್ರಿ. 11 ಅಕ್ಟೋಬರ್ ಕಾಯ್ತಲ್ರಿ, ಇನ್ನೂ ಟೈಮ್ ಅದಲ್ರಿ ಬಿಡ್ರಿ. ಅಲ್ಲೋ ತಮ್ಮ, ತಂಗಿ, ಟೈಮ್ ನಿಮಗೆ ಕೇಳಿ ನಿಲ್ಲಂಗಿಲ್ರಿ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ನಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಟೈಮ್ ವೇಟ್ ಮಾಡ್ಕೊಂತ ನಿಂತದೆ, ಅದು ಹಂಗೇ ಪಾಸ್ ಹಾಕೊಂತ ಹೋಗೋದು. ಸನ್ಮಾನ್ಯ KE ಆಫೀಸದವರು 2 ತಿಂಗಳ ಹಿಂದನೇ ಡಿಕ್ಲೇರ್ ಮಾಡಿದ್ರು 11 ಅಕ್ಟೋಬರ್ದಂದು ಕೆಸೆಟ್ ಎಕ್ಸಾಮ್ ನಡೆಯಲಿದೆ ಅಂತೇಳಿ. 2 ತಿಂಗಳು ಹೋಯ್ತು. 2 ತಿಂಗಳದೊಳಗ ನೀವು ಎಷ್ಟು ಅಭ್ಯಾಸ ಮಾಡಿದಿರಿ? 2 ತಿಂಗಳದೊಳಗ ನಿಮ್ಮ ಸಾಧನೆ ಏನು, ನಿಮ್ಮ ಪರಿಶ್ರಮ ಏನು, ನಿಮ್ಮ ಔಟ್ಪುಟ್ ಏನು, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದಿರಿ, ನೀವು ಏನೇನು ಕೆಲಸ ಮಾಡಿದಿರಿ ಅನ್ನೋದು ನಿಮಗೆ ಗೊತ್ತಿರಬೇಕು. 2 ತಿಂಗಳದೊಳಗೆ ನೀವು ಎಷ್ಟು ಯೂನಿಟ್ ಅನ್ನ ಕಂಪ್ಲೀಟ್ ಮಾಡಿದಿರಿ, ನೀವು ಏನೇನು ಓದಿದ್ದೀರಿ, ನೀವು ಏನೇನು ರಿವಿಷನ್ ಮಾಡೋರಿದ್ದೀರಿ, ಏನೇನು ಕಂಟೆಂಟ್ ನೀವು ಓದಿದ್ರಿ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ನೀವು 2 ತಿಂಗಳದೊಳಗೆ ನಾ ಏನ್ ಮಾಡೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಹೀಗೆ ನಿಮಗೆ ಅನಿಸ್ತಂದ್ರೆ ದಯವಿಟ್ಟು ಅದು ನೀವು ಮಾಡುತ್ತಿರುವ ದೊಡ್ಡ ತಪ್ಪು ನೋಡ್ರಪ್ಪ. ತಮ್ಮ ತಂಗಿ, ಪರೀಕ್ಷೆ ಪಾಸ್ ಆದವ್ರು ನೌಕರಿ ಇಲ್ಲ ಅಷ್ಟು ಬಡಿದಾಡ್ಲಕತ್ತಾರೆ. ಪರೀಕ್ಷೆ ಪಾಸ್ ಆಗಿ ಕುಂತಾರವ್ರು, ಕೈ ಒಳಗೆ ಸರ್ಟಿಫಿಕೇಟ್ ಹಿಡ್ಕೊಂಡು ಕುಂತಾರ್ರಿ. ಯಾರು ಕೇಳುವುದಿಲ್ಲ, ಹಳಿ ನಾಯಿ ಕೇಳಂಗಿಲ್ರಿ. ಅಷ್ಟು ಕಾಂಪಿಟೇಷನ್ ಐತಿ ಸಮಾಜದೊಳಗೆ.
80 ಬಾರಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡೋದು ನಿಮ್ಮ ದಾನ ಹೆಸರಿಗೆ ಯಾರು ಬಂದು ಕರೆದಿಲ್ಲ. ಬಾ ತಮ್ಮ ನಮ್ಮ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡು, ಬಾ ತಮ್ಮ ನಮ್ಮ ಡಿಗ್ರಿ ಕಾಲೇಜ್ ಕೆಲಸ ಮಾಡು, ಯಾರು ಕರೆದು ಕೊಡಂಗಿಲ್ರಿ ನೌಕರಿ. 80 ತಗೊಂಡವನೇ ಇಲ್ಲೇ ಕುಳ್ತಾನ. ಮತ್ ನೀವು 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 ಎಲ್ಲಿ? ನನಗ ಸಿಟ್ಟು ಯಾಕೆ ಬರ್ತೈತಿ ಅಂದ್ರಿ, ಸೀರಿಯಸ್ 2 ತಿಂಗಳಾಯ್ತು. ಜನವರಿ ಮುಗೀತು, ಫೆಬ್ರವರಿ ಮುಗೀತು, ಇನ್ನು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇರೋದು 1 2 3 4 5 6 ತಿಂಗಳ, 7 ತಿಂಗಳ, 8ನೇ ತಿಂಗಳಿಗೆ ಇಲ್ಲಿ ಎಕ್ಸಾಮ್ ಐತಿ. 2 ತಿಂಗಳದೊಳಗೆ ನಿಮ್ ಕೆಲಸ ನೋಡ್ರಿ, ಹಗುರವಾಗಿ ನೀವು ಕೆಲಸ ಮುಗಿಸ್ಕೊಂತ ಹೋಗ್ಕೊಂತ ಇರ್ಬೇಕು. ಅವಾಗ ರಿಸಲ್ಟ್ ಬರೋದು. ಡಿಸಿಷನ್ ಹೇಳಿನಲ್ಲ, ನೀವು ಎಷ್ಟು ಪ್ಲಾನಿಂಗ್ ಆಗಿರ್ಬೇಕಲ್ಲೋ, ಎಲ್ಲಿ ನಿಲ್ಬೇಕು, ಎಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕಪ್ಪ. ವಿದೌಟ್ ಪ್ಲಾನಿಂಗ್, ವಿದೌಟ್ ಡಿಸಿಷನ್, ವಿದೌಟ್ ಡಿಸಿಪ್ಲಿನ್, ವಿದೌಟ್ ಡೆಡಿಕೇಶನ್ ನಿಮ್ ಲೈಫ್ ಇದ್ರೆ ನೀವು ಯಶಸ್ಸು ಸಿಕ್ಕರೂ ಹಾಳಾಗ್ತೀರಿ ನೋಡ್ರಿ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಗೆ ಒಂದ್ ಸ್ವಲ್ಪ ಸಿಟ್ಟಿಗೆ ಬರ್ತೀರಿ. ಏನ್ರಿ ದಾನ ಸರ್ ಮನ್ಸಿಗೆ ಬಂದಂಗ ಮಾತಾಡ್ತಿರಲ್ಲ ಅಂತೇಳಿ ಎಷ್ಟೋ ಹುಡುಗರು ನಂಗೆ ಮೆಸೇಜ್ ಮಾಡ್ತಿರ್ತಾರೆ. ಇರ್ಲಿ, ಸಿಟ್ಟು ಯಾಕೆ ಬರ್ತೈತಿ ನನಗ್ರಿ? 2 ತಿಂಗಳದೊಳಗೆ ನನಗ ಕಣ್ಣಿಗೆ ಕಾಣಿಸ್ಬೇಕ್ರಿ ನಿಮ್ಮ ಪರಿಶ್ರಮ. ನೀವು ಎಷ್ಟು ವರ್ಕ್ ಮಾಡಿರಿ ಅನ್ನೋದು ನನ್ನ ಕಣ್ಣಿಗೆ ಕಾಣಿಸ್ಬೇಕಲ್ಲೋ. ಇಲ್ಲ ಸರ್, ಡಿಸಿಷನ್ ಇನ್ನೂ ಭಾಳ ಮುಂದೈತಿಲ್ಲ, ನಾ ಇನ್ನೊಂದು ಎಕ್ಸಾಮ್ ಬರೀಬೇಕಂದಿನ್ರಿ ಸರ್, ನಾ SDA ಬರೀಬೇಕಂದಿನಿ, ನಾ FDA ಬರೀಬೇಕಂದಿನಿ, ಸ್ವಲ್ಪ ಪೊಲೀಸ್ ಇಲಾಖೆ ನೋಡ್ತಾ ಇದ್ದೀನಿ, ಇನ್ನೂ ಕಾಲ್ಫಾರ್ಮೇ ಆಗಿಲ್ಲಲ್ಲ ಸರ್, ಇನ್ನು ಡಿಗ್ರಿ ಕಾಲೇಜ್ ಒಳಗೆ ಇಲ್ಲಿ ನೌಕರಿನೇ ಇಲ್ಲ, ನಾನು TET ಬರೀಬೇಕಂದಿನ್ರಿ, ನಾನು CET ಬರೀಬೇಕು. ಅಲ್ಲ ಹುಚ್ಚತ್ತಮ್ಮ, ಒಂದ್ ಹಿಡಿದು ಬೆನ್ ಹತ್ತಿರಿ, ಒಂದಕ್ಕೆ ಬೆನ್ ಹತ್ತಬೇಕು ನೀವು. ನಾ ಎಲ್ಲದಕ್ಕೆ ಬೆನ್ನ ಇಲ್ಲ ಸರ, ನಾವು ಸುಮ್ಮನೆ ಬಿ ಪ್ಲಾನ್ ಒಂದು ಬೇಕಲ್ಲ ಸರ, ಸುಮ್ಮನೆ ಇದೊಂದು ಸಿಕ್ತಂದ್ರೆ ಆಮೇಲೆ ಇದಕ್ಕೆ ಬೆನ್ನ ಹತ್ತೋಣ. ಆಮೇಲೆ ಇಮೇಲ್ ಅಲ್ಲ. ಈಗ ನೋಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕರೆಯೋರದರ ಅಂದ್ರು. ಕರೆಯೋರದರ ಬರೀ ದಾರಿ ಕಾಯ್ಕೋತ ಕೂತವ್ರು ಭಾಳ ಜನ ಅದಾರ, ಆದ್ರೆ ಸೀರಿಯಸ್ ಆಗಿ ಓದ್ಕೋತ ಕೂತವ್ರು ಭಾಳ ಕಡಿಮೆ ಅದಾರೆ. ನೋಟಿಫಿಕೇಶನ್ ಬಿಟ್ಟಕ್ರಿ ಎಲ್ಲರೂ ಎಚ್ಚರ ಆಗ್ತಾರೆ, ನಾನು ಓದ್ಬೇಕಂತ ಹೇಳಿ. ನೋಟಿಫಿಕೇಶನ್ ಬಿಡೋಕ್ಕಿಂತ ಮುಂಚೆ ಸುಮ್ಮನೆ ಪ್ರಿಪರೇಷನ್ ಮಾಡ್ಕೊಂತಿರ್ಬೇಕು. ಅದು ಯಾವಾಗೇ ಬಿಡ್ಲಿ, ಬಿಟ್ಟಕ್ರಿ ಮಾತ್ರ ಬಿಟ್ಟ ತಕ್ಷಣ ನಿಮ್ ಕೆಲಸ ಆಗ್ಬೇಕು. ಅಷ್ಟು ನೀವು ಡೆಡಿಕೇಟ್ ಆಗಿರ್ಬೇಕಪ್ಪ. ನಂದೊಂದು ಲೈಫ್ ಬೇರೆ ಐತಿರಿ. ಆಲ್ರೆಡಿ ನಾನು ಜಾಬ್ ಹೋಲ್ಡರ್. ನಾನು ಹೈಸ್ಕೂಲ್ ಒಳಗೆ ನಾನು ವರ್ಕ್ ಮಾಡ್ತಾ ಇರೋದು. 5ನೇ ಕ್ಲಾಸ್ 10ನೇ ಕ್ಲಾಸಿಗೆ ನಾನು ಟೀಚ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 9 ರಿಂದ 6 ಗಂಟೆ ತನಕ ಫುಲ್ ಬಿಜಿ. ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಒಳಗೆ ಕೆಲಸ ಮಾಡ್ತಾ ಇರೋದು. ಎಡೆಡ್ ಸ್ಕೂಲ್ ಒಳಗೆ ನಾನು ಕೆಲಸ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತೈತಿ. ಆದ್ರೂ ಅದನ್ನ ಹ್ಯಾಂಡಲ್ ಮಾಡ್ಕೊಂತು ನಮ್ರತೆಯಿಂದ ಕೆಲಸ ಮಾಡ್ಕೊಂತ ಹೋಗೋದು. ಮತ್ತು ನಿಮಗೇನಾಗೈತಿಪ್ಪ, ಎರಡು ನೋಡ್ರಿ ಏನಾಗತ್ತದ, ನಮ್ಮ ಹತ್ರ ಸೀರಿಯಸ್ನೆಸ್ ಇರಂಗಿಲ್ಲ. ಸೀರಿಯಸ್ನೆಸ್ ಬೇಕು ನೋಡ್ರಪ್ಪ. ನಾ ಹೇಳ್ತೀನಿ, ಕೆಸೆಟ್ ನಿಮ್ಗೆ ಕೈ ಮುಗಿದು ಹೇಳ್ತೀನಿ, 2023 ಕೆಸೆಟ್ ಅದೊಳಗೆ ನಿಮ್ಗಿಂತ ಬಹಳಷ್ಟು ಬುದ್ಧಿವಂತ ಇದ್ದರು ಪರೀಕ್ಷೆ ಪಾಸ್ ಆದ್ರು. ಆಮೇಲೆ 2024 ನೋಡ್ರಿ, ಏನು ಅಗದಿ ಸಿಂಪಲ್ ಐತಿ. ಇದು ಸಿಂಪಲ್ ಐತಿ. ಇದು ಒಂದ್ ಸ್ವಲ್ಪ ತಿಳ್ಕೊಡ್ರಿ ನೀವು. 2023 ನೋಡ್ರಿ, ನನಗೆ ಬರ್ಲಿಕ್ಕೂ ಬರಂಗಿಲ್ಲ. 2023, 2024, 2025 ನೋಡ್ರಿ, ನಿಮ್ಗಿಂತ ಬಾಳ ಹುಷಾರಿದ್ದವ್ರು ಇಲ್ಲೆಲ್ಲ ಪಾಸ್ ಆಗಿ ಹೋದ್ರು. ನೀವು ಇಲ್ಲಿದ್ರಿ, ತಿಳಿರಿ, ನೀವು ಇಲ್ಲಿದ್ರಿ. 2023 ಎಲ್ಲ ಪಾಸ್ ಆಗಿ ಇಲ್ಲಿ ಹೋದ್ರು. ಆಮೇಲೆ 2024 ಇಲ್ಲಿ ಇವರೆಲ್ಲ ಪಾಸ್ ಆದ್ರು. ಇವೆಲ್ಲ ಪಾಸ್ ಆಗಿದ್ದ ಕ್ಯಾಂಡಿಡೇಟ್. ನೀವು ಇಲ್ಲಿದ್ರಿ, ನೀವು ಸ್ವಲ್ಪ ದಡ್ಡ ಇದ್ರಿ ತಿಳ್ಕೋರಿ. ಆಮೇಲೆ 2025 ಇವರೆಲ್ಲ ಪಾಸ್ ಆದ್ರು. ಅಂದ್ರೆ ನಿಮ್ ಎದುರಿಂದು ಅರ್ಧ ಜನ ಎಲ್ಲ ಪಾಸ್ ಔಟ್ ಹೋದ್ರಲ್ಲ. ಇನ್ನು ನಿಮ್ ಜೊತೆ ಕಾಂಪಿಟೇಷನ್ ಯಾರು? ಯಶಸ್ಸಿನ ದಾರಿದೊಳಗೆ ನೀವು ಇದ್ದೀರಿ. 2026 ನೀವು ಪಾಸ್ ಆಗುತ್ತೀರಿ. ನಿಮ್ಗಿಂತ ಬುದ್ಧಿವಂತ ಇದ್ದವರು 2023 ಪಾಸ್ ಆದ್ರು. ಅದಾದ್ಮೇಲೆ ನಿಮ್ಗಿಂತ ಇನ್ನೂ ಶಾಣೆಯರಿದ್ದವರು 2024 ಪಾಸ್ ಆಗಿದ್ರು. ನಿಮ್ಗಿಂತ ಸ್ವಲ್ಪ ಇನ್ನೂ ಶಾಣೆಯರಿದ್ದವರು 2025 ಪಾಸ್ ಆದ್ರು. ಈಗ ನೀವೇ ಶಾಣೆಯ, ಈಗ ನೀವೇ ಬುದ್ಧಿವಂತರು, ಈಗ ನಿಮ್ದೇ ರಿಸಲ್ಟ್ ಬರೋದು. 2000 ನಾ ಏನಂತೀನಿ, 100 ಮಾರ್ಕ್ ನೀವು ತಗೊಂಡಿದ್ರಂದ್ರೆ ಈ ಬಾರಿ ನೀವು ಪರೀಕ್ಷೆ ಪಾಸ್ ಆಗುತ್ತೀರಿ. ನಿಮಗೆ 3 ವರ್ಷದ ಅನುಭವ ಇದೆ. ಫೇಲ್ ಆಗಿದ್ದು ಅನುಭವ ಇದೆ. ಫೇಲ್ ಅನ್ನಬಾರ್ದು. ಇವೆಲ್ಲ ಸ್ಟೆಪ್ಸ್ ಅದಾವ್ರಿ. 1 ಬಾರಿ ಫೇಲ್, 2 ಬಾರಿ. ನಾನು 3 ಬಾರಿ ಫೇಲ್ ಆಗಿನಲ್ಲ. ನಾನು 3 ಬಾರಿ ಫೇಲ್ ಆದ್ಮೇಲೆ 4ನೇ ಬಾರಿಗೆ ಇಡೀ ಮಹಾರಾಷ್ಟ್ರ ಐ ಗಾಟ್ ದ ಫಸ್ಟ್ ರ್ಯಾಂಕ್. 270 ಮಾರ್ಕ್ಸ್ ಪಡೆದುಕೊಂಡಂತವ ನಿಮ್ಮ ದಾನಯ್ಯ ಸರ್.
ಎಲ್ಲಿ ನಿಂತಿಲ್ರಿ ನಾನು. ಕೇರಳ, ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ತ್ರಿಪುರಾ, ಜಮ್ಮು ಕಾಶ್ಮೀರ್, ಕರ್ನಾಟಕ, ಎಲ್ಲ ರಾಜ್ಯಕ್ಕೆ ನೋಡ್ರಿ. ದನ 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 ಓಡ್ಕೊಂತ ಹೋಗಿನ್ರಿ ಇಡೀ ಎಲ್ಲಾ ಈ ದೇಶದ ಎಲ್ಲಾ ರಾಜ್ಯಗಳಿಗೆ. ಅಷ್ಟು ಸ್ಪಿರಿಟ್ ಇತ್ತು ನನ್ನ ಹತ್ರ. ಯಾಕೆ ನಿಮ್ಮ ಹತ್ರ ಸ್ಪಿರಿಟ್ ಕಣ್ಣಿಗೆ ಕಾಣೋದಿಲ್ಲ? 11 ಇನ್ನು ಲೇಟ್ ಐತ್ರಿ, ಇನ್ನು ಲೇಟ್ ಐತ್ ಅನ್ಕೋತ ಕೂಡ್ಬ್ಯಾಡ್ರಿ. ಮತ್ತು ಸಣ್ಣ 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 ನೌಕರಿಗೆ ಬಡದಾಡ ಹೋಗೋದಿಲ್ಲ. ನೀವು ಸಣ್ಣ ಸಣ್ಣ ಅಂದ್ರೆ ಅದಕ್ಕೆ ಬೆನ್ನತ್ತ, ಕ್ಲಿಯರ್ ಕಟ್ ಬೆನ್ನತ್ತಬೇಕು. ತನು ಮನ ಧನದಿಂದ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೇಕು ಅದರಲ್ಲಿ. ಡಾಕ್ಟರ್ ಸಿ ವಿ ರಮಣ್ ಸರ್ ಅವರು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿದ್ದರೆ ತಿಳ್ಕೊಂಡು ಅವ್ರಿಗೆ ನೊಬೆಲ್ ಪುರಸ್ಕಾರ ಸಿಕ್ಕಿತ್ತು. ನಮಗ್ ಬರೀ ಕೇಸೆಟ್ ಪುರಸ್ಕಾರ ಸಿಕ್ಕರೆ ಸಾಕು. ಯಾಕಂದ್ರೆ ನಮ್ದು ವಿಚಾರ ಇಷ್ಟೇ ಐತಿ. ನಾವ್ ಏನ್ ಮಾಡ್ತೀವ್ರಿ, ನಮ್ಮ ಹತ್ರ ಒಮ್ಮೊಮ್ಮ ಯಶಸ್ಸು ಸಿಕ್ಕರು ನೀವು ಯಶಸ್ಸು ಸಿಗೋದು ನಾವ್ ಹೇಳ್ತೀನ, ಎಲ್ಲಿ ನಿಲ್ಬೇಕು, ಎಲ್ಲಿ ಓಡಬೇಕು, ಎಲ್ಲಿ ಮಲಗಬೇಕು, ಎಲ್ಲಿ ರೆಸ್ಟ್ ತಗೋಬೇಕು ಅನ್ನೋದು ನಿಮಗ್ ಗೊತ್ತಿರಬೇಕು. 2011ರಲ್ಲಿ ಸುಶೀಲ್ ಕುಮಾರ್ ಅನ್ನೋ ಒಬ್ಬ ಬಿಹಾರದ ಕಂಪ್ಯೂಟರ್ ಟೀಚರ್, ಪ್ರೈವೇಟ್ ಸ್ಕೂಲ್ ಒಳಗೆ ಕಂಪ್ಯೂಟರ್ ಪಾಠ ಮಾಡುವಂತ ಒಬ್ಬ ಟೀಚರ್ 2011ರೊಳಗ ಕೌನ್ ಬನೇಗ ಕರೋಡೋಪತಿಯಲ್ಲಿ 5 ಕೋಟಿ ರೂಪಾಯಿ ಗೆದ್ದಿದ್ರು. 5 ಕೋಟಿ ಗೆದ್ದ ನಂತರ ಹಣ ಬಂದ ತಕ್ಷಣ ಕೆಟ್ಟ ಗೆಳೆಯರು ಇರ್ತಾರಲ್ರಿ, ಗೆಳೆಯರ ನೋಡ್ರಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲು ನೀರು ಕುಡಿದಂತೆ ಸರ್ವಜ್ಞ. ನೀನು ಯಾರ ಜೊತೆಗೆ ಇರ್ತಿ, ಯಾರು ಸಹವಾಸ ಮಾಡ್ತಿ, ಅವ್ರ ಪ್ರಭಾವ ನಿನ್ನ ಮೇಲೆ ಆಗುತ್ತದೆ. ಸುಶೀಲ್ ಕುಮಾರ್ ಗೆದ್ದ ನಂತರ ಅವನ್ದೆಲ್ಲ ಗೆಳೆಯರು, 4 ಗೆಳೆಯರು ಭೇಟಿಯಾದ್ರೆ, 5 ಕೋಟಿ ಗೆದ್ದಿಯಲ್ಲೋ, ನಿನಗೇನ್ ಕಡಿಮೆ ಅಂತ, ನೀನ್ ಹೀಗ ಅನ್ಕೊಂತ ಅವನಿಗೆಲ್ಲ ತಲೆ ಬೋಳ್ಸರು. ಕುಡಿಯೋದು ಕಲ್ತ, ಇಸ್ಪೇಟ್ ಆಡೋದು ಕಲ್ತ, ಕ್ಲಬ್ಬಿಗೆ ಹೋಗೋದು ಕಲ್ತ, ಏನು ಕ್ಲಬ್ನ ಹೋಗಿ ದುಡ್ಡು ಹಾರಿಸೋದು ಕಲ್ತ. ಇದೆಲ್ಲ ಸುಶೀಲ್ ಕುಮಾರ್ ಹೇಳಿದ್ದು ಮಾತದ್ರಿ. 5 ಕೋಟಿ ಹಾಳು ಮಾಡದಂತ ವ್ಯಕ್ತಿ, ಮದುವೆ ಆದಂತ ಅವನ್ ಹೆಂಡತಿಗೆ ಸದ್ಯಕ್ಕೆ ಬಿಟ್ಟವ 5 ಕೋಟಿ ಬಂದ ತಕ್ಷಣ. ನೋಡ್ರಿ, ಗೆದ್ದ ತಕ್ಷಣ ಏನಾಗ್ತದ್ರಿ, ಇಂಥವ್ರೆಲ್ಲ ಕೆಲವು, ಯಾಕಂದ್ರ ಗೆಲುವು ಒಮ್ಮೊಮ್ಮೆ ಸುಮ್ಕೆ ಗೆಲುವು ಸಿಕ್ಕರು ಕೂಡ ಆ ಗೆಲುವು ನಿಮ್ಮ ಹತ್ರ ಉಳಿಯುವುದಿಲ್ಲ. ಕೌನ್ ಬನೇಗ ಕರೋಡಪತಿದೊಳಗೆ ಗೆದ್ದಂತ ಸುಶೀಲ್ ಕುಮಾರ ಲೈಫ್ದೊಳಗೆ ಫೇಲ್ ಆಗ್ತಾನಂದ್ರಿ. ನನಗೆ ನಿನ್ನೆ ಪೇಪರ್ದೊಳಗೆ ಓದಿನ್ರಿ, ಎಲ್ಲಿ ಕಲ್ಕತ್ತಾ, ಪಶ್ಚಿಮ ಬಂಗಾಳದ ಕಲ್ಕತ್ತಾದೊಳಗೆ JIS ಅಂತ ಒಂದು ವಿಶ್ವವಿದ್ಯಾಲಯ, ಅದರದ್ದು ಕುಲಪತಿಗಳು ಡಾಕ್ಟರ್ ಸಕ್ಸೇನಾ ಅಂತೇಳಿ, ಡಾಕ್ಟರ್ ನೀರಜ್ ಸಕ್ಸೇನಾ, ಇವರು ಕೌನ್ ಬನೇಗ ಕರೋಡಪತಿದೊಳಗೆ ಭಾಗ ತೆಗೆದುಕೊಂಡಿದ್ರು. ಹಾಟ್ ಸೀಟ್ ಮೇಲೆ ಕುಳಿತಿದ್ರು. ಅಮಿತಾಬ್ ಬಚ್ಚನ್ ಸರ್ ಅವರಿಗೆ ಪ್ರಶ್ನೆನ ಕೇಳ್ತಾ ಇದ್ರು. ಯೂನಿವರ್ಸಿಟಿ ಚಾನ್ಸಲರ್ ಅವರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಅವರು ಅಂದ್ರೆ ಹಾಟ್ ಸೀಟ್ ಮೇಲೆ ಗೆದ್ದು ಅಲ್ಲಿ ಕುಳಿತಿದ್ರು. ಪ್ರಶ್ನೆ ಕೇಳಿದ್ರು. 1ನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ ಕೇಳಿದ್ರು. 3ನೇ ಪ್ರಶ್ನೆ ಕೇಳಿದಾಗ ಅವರು 3 ಲಕ್ಷ ರೂಪಾಯಿ, 3 ಲ್ಯಾಕ್ ರುಪೀಸ್, ಅವ್ರು 3 ಲಕ್ಷ ರೂಪಾಯಿ ಗೆದ್ರು. ಇನ್ನು 4ನೇ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ರು ಅಮಿತಾಬ್ ಬಚ್ಚನ್ ಸರ್. 4ನೇ ಪ್ರಶ್ನೆ ಕೇಳುವಾಗ ಅವ್ರು ಹೇಳ್ತಾರ ಅಮಿತಾಬ್ ಬಚ್ಚನ್ ಸರ್ಗೆ, ಸರ್ ಐ ವಾಂಟ್ ಟು ಕ್ವಿಟ್ ದಿಸ್ ಗೇಮ್, ನನಗೆ ಈಗ ಸಾಕು, ನಾನು ಈ ಮ್ಯಾಚ್ ಇಲ್ಲೇ ನಿಲ್ಲಿಸ್ತೀನಿ. ಅಮಿತಾಬ್ ಬಚ್ಚನ್ ಸರ್ ಅಂದ್ರು, ಸರ್ ಯು ಆರ್ ವೈಸ್ ಚಾನ್ಸಲರ್ ಆಫ್ ಯೂನಿವರ್ಸಿಟಿ, ಯು ಹ್ಯಾವ್ ಟ್ರೆಮೆಂಡಸ್ ನಾಲೆಜ್, ಇನ್ನೂ ಎಷ್ಟೋ ಹೆಲ್ಪ್ ಲೈನ್ ಅದಾವ ನಿಮ್ಗೆ, ನಿಮ್ಮ ಹೆಲ್ಪ್ ಲೈನ್ ಅನ್ನ ಸಹಾಯ ಪಡಿಬಹುದು ನೀವು. ಅಥವಾ ಇನ್ನೂ ಒಂದು ಪ್ರಶ್ನೆಗೆ ನೀವು ತಪ್ಪೆ ಆನ್ಸರ್ ಹೇಳಿಲ್ಲ, ಈಗ ಈ ಪ್ರಶ್ನೆಗೆ ಆನ್ಸರ್ ಹೇಳಿದ್ರೆ ನೀವು 6 ಲಕ್ಷ ರೂಪಾಯಿ ಗೆದ್ದಿದ್ರಿ. ಈಗ ಆಲ್ರೆಡಿ 3 ಲಕ್ಷ ಗೆದ್ದಿರಿ. ನೀವು ಬಹಳ ಬುದ್ಧಿವಂತರಿದ್ದೀರಿ. ಇನ್ನೂ ಹೆಲ್ಪ್ ಲೈನ್ಸ್ಗಳು ಇನ್ನೂ ಅದಾವ. ನೀವು ಯಾಕೆ ಮ್ಯಾಚ್ ಬಿಡ್ತಾ ಇದ್ದೀರಿ, ಯಾಕೆ ಈ ಗೇಮ್ ಬಿಡ್ತಾ ಇದ್ದೀರಿ? ನೀವು ತಪ್ಪು ಹೇಳಿ ಸೋತಿರ ನಂತರ ಬಿಡ್ರಿ. ಈಗ ಆಲ್ರೆಡಿ ನೀವು ಗೆದಿತಾ ಇದ್ದೀರಲ್ಲ, 3 ಪ್ರಶ್ನೆ ಹೇಳಿರಿ, 4ನೇ ಪ್ರಶ್ನೆ ಹೇಳ್ಬೇಕು ನೀವು. ಬೇಡ 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 ಅಮಿತಾಬ್ ಬಚ್ಚನ್ ಸರ್ ಬೇಡ. ಯಾಕೆ ಬೇಡ ಅಂತ ಕೇಳ್ತಾರೆ. ಇಲ್ಲ, ನನಗೆ ಅವಶ್ಯಕತೆ ಇಲ್ಲ, ಈಗ ನಾನು ಸಾಕು, 3 ಲಕ್ಷ ರೂಪಾಯಿ ಗೆದ್ದಿನಲ್ಲೋ, ಇಟ್ ಈಸ್ ಸಫಿಸಿಯೆಂಟ್, ಸಾಕು ನನಗೆ, ನಾನು ಸಮಾಧಾನ ಗೆದ್ದೀನಿ, 3 ಲಕ್ಷ ರೂಪಾಯಿ ನನಗೆ ಸಿಕ್ಕು, ಓಕೆ, ಐ ಆಮ್ ಸ್ಯಾಟಿಸ್ಫೈಡ್. ಆಲ್ರೆಡಿ ನನಗೆ ಒಳ್ಳೆ ಪೇಮೆಂಟ್ ಇದೆ, ಒಳ್ಳೆ ಮನೆ ಇದೆ, ಬಂಗ್ಲಾ ಇದೆ, ಹೆಣ್ತದ, ಮಕ್ಕಳದ್ರ, ಆರಾಮಾಗಿದ್ದೀನಿ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಸಾಕು ಅಂತ ಹೇಳಿ. ಈ ವಿಚಾರ ನಿಮಗೆ ಎಲ್ಲಿದು ಬಂತು ಅಂತ ಕೇಳ್ತಾರೆ ಅಮಿತಾಬ್ ಬಚ್ಚನ್ ಸರ್. ಸಾಕು ಅನ್ನೋದು ಇಲ್ಲ, ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ, ಅವ್ರ ಪ್ರಭಾವ ನನ್ನ ಮೇಲೆ ಆಗಿದೆ, ಹೀಗಾಗಿ ಎಷ್ಟು ಗಳಿಸಿದ್ರು ಸಾಕು. ಅಮಿತಾಬ್ ಯಾರು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು ಈ ಪ್ರಪಂಚ ಬಿಟ್ಟು ಸ್ವರ್ಗಕ್ಕೆ ಹೋಗುವಾಗ ಏನ್ ತೆಗೆದುಕೊಂಡು ಹೋಗಿದ್ರು, ಅದಕ್ಕೆ ಸಾಕು, ಬೇಡ ಅಂತ ಪ್ರಭಾವ. ನೋಡ್ರಿ, ಅಬ್ದುಲ್ ಕಲಾಂ ಸರ್ ಅವರು ಪ್ರಭಾವ ಇವ್ರ ಮೇಲಾಗಿತ್ತು. ಅವಾಗ ಅಮಿತಾಬ್ ಬಚ್ಚನ್ ಸರ್ ಎದ್ದು ಟಾಳಿ ಹೊಡಿತಾರೆ, ಗ್ರೇಟ್ ಸರ್ ಅಂತೇಳಿ. ಆಮೇಲೆ ಅವರು ಇನ್ನೊಂದು ಕಾರಣ ಹೇಳ್ತಾರೆ, ನಾನು ಬಿಡ್ತಾ ಇರೋದು ಏನ್ ಗೊತ್ತರಿ, ನಾನು ಸಮಾಧಾನ ಇದ್ದೀನಿ, ಪ್ಲಸ್
ನಾನು 6 ಲಕ್ಷ ನಾನು ಗೆಲ್ತೀನಿ, 8 ಲಕ್ಷನೂ ಗೆದ್ದಿದ್ದೀನಿ, 1 ಕೋಟಿನೂ ಗೆದ್ದಿದ್ದೀನಿ, 5 ಕೋಟಿನೂ ಗೆಲ್ತೀನಿ. ಆದ್ರೆ ದುಡ್ಡಿನ ಅವಶ್ಯಕತೆ ಈಗ ನನಗಿಲ್ಲಲ್ಲೋ. ನನಗೆ ಎದರದ ಅವಶ್ಯಕತೆ ಇದೆ? ಯಾರಿಗೆ ಅವಶ್ಯಕತೆ ಇದೆ? ಇನ್ನೂ ಅಲ್ಲೇನು ಯಂಗ್ಸ್ಟರ್ಸ್ ಕೂತಾರಲ್ಲ, ಅವೆಲ್ಲ ಹುಡುಗರು ಕುಳಿತವ್ರು, ಅವ್ರಿಗೆಲ್ಲ ಆಸೆ ಐತಿ ಈ ಹಾಟ್ ಸೀಟ್ ಮೇಲೆ ಕುಳಿತು 1 ಕೋಟಿ ರೂಪಾಯಿ ಗೆದಿಬೇಕು, 1 ಲಕ್ಷ ರೂಪಾಯಿ ಗೆದಿಬೇಕು, 50 ಲಕ್ಷ ಗೆದಿಬೇಕು. ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು ಅವ್ರವ್ರ ಮನೆಯೊಳಗೆ, ಅವ್ರಿಗೆ ಏನು ಗೊತ್ತು, ಅವ್ರಿಗೆ ನೀಡಿದೆ, ಅವ್ರಿಗೆ ಬೇಕಾಗಿದೆ. ಅವ್ರು ಇಲ್ಲಿ ಬಂದು ಕುಳಿತು ಅವ್ರ ಪ್ರಶ್ನೆಗೆ ಆನ್ಸರ್ ಕೊಟ್ಟು ಅವ್ರು ಬೆಳಿಲಿ. ಅವ್ರು ಯಂಗ್ಸ್ಟರ್ ಅದಾರ. ನನಗೆ ತಗೊಂಡು ನನಗೆ ವಯಸ್ಸಾಗೈತಿ, ಈಗ ಆಲ್ರೆಡಿ ಯೂನಿವರ್ಸಿಟಿ ಪ್ರೊಫೆಸರ್, ಯೂನಿವರ್ಸಿಟಿ ಚಾನ್ಸಲರ್. ನನಗೆ ಅದಕ್ಕಪ್ಪ ಅವರೆಲ್ಲರೂ ಅವ್ರಿಗೆ ಅವಕಾಶ ಸಿಗಲಿ, ಅವ್ರಿಗೆ ಅವಕಾಶ ಸಿಗಲಿ ಅಂತ ತಿಳ್ಕೊಂಡು ನಾನು ಬಿಡ್ತಾ ಇದ್ದೀನಿ. ವಾ ಗುರು, ನಿಮ್ಮಂತರ್ನು ಪ್ರಪಂಚದೊಳಗೆ ಅದರಲ್ರಿ. ಡಾಕ್ಟರ್ ನೀರಜ್ ಸಕ್ಸೇನಾ ಸರ್, ನಿಮಗೆ ತುಂಬ ಹೃದಯದ ಅಭಿನಂದನೆಗಳು, ನಿಮ್ಮ ಪಾದಕ್ಕೆ ನಮಸ್ಕಾರಗಳು. ಇನ್ನೊಬ್ಬರಿಗೆ ಅವಕಾಶ ಸಿಗಲಿ ಅನ್ನುವ ಸಲುವಾಗಿ ತಮ್ಮ ಚೇರನ್ನ ಬಿಡ್ತಾರ. ಅವ್ರು ಗೇಮ್ ಬಿಟ್ರು ಬ್ಯಾಡ ಅಂತೇಳಿ. ಆಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಏನ್ ಬಂದ್ರು ನೋಡ್ರಿ, ಆ ಹಾಟ್ ಸ್ಪೀಡ್ ಮೇಲೆ ಕೂತವ್ರು, ಅಬ್ಬಾ, ಅಮಿತಾಬ್ ಬಚ್ಚನ್ ಸರ್, ಕಣ್ಣ ನೀರು ಬರ್ತಾರೆ. ಅಮಿತಾಬ್ ಬಚ್ಚನ್ ಸರ್ ಅವ್ರು ಏನ್ ಗ್ರೇಟ್ ಸರ್. ನೀವು ಅಂದಿದ್ದು ಮಾತು ನನಗೆ ಎಷ್ಟು ಪರಿಣಾಮ ಆಯ್ತು ಅಂದ್ರೆ, ನೆಕ್ಸ್ಟ್ ಕ್ವಶನ್ ಅವ್ರು ಬಿಟ್ರು ಮ್ಯಾಚ್. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದಾಗ ಅವ್ರೇನು ಯಂಗ್ಸ್ಟರ್ಸ್ ಕುಳಿತಿದ್ರಲ್ಲ, ನವ ತರುಣರು, ಅವ್ರ ಒಳಗಿಂದ ಒಂದು ಹುಡುಗಿಗೆ ಸೆಲೆಕ್ಟ್ ಆದ್ರು. ಆ ಹುಡುಗಿ ಬಂದು ಹಾಟ್ ಸ್ಪೀಡ್ ಮೇಲೆ ಕೂತು ಆ ಹುಡುಗಿಗೆ ಕೇಳ್ತಾರೆ, ಅಮ್ಮ ನೀನ್ ಯಾರು, ನೀನ್ ಎಲ್ಲಿದ್ದು ಬಂದಿದೆ? ಸರ್, ಈಗ ಡಾಕ್ಟರ್ ನೀರಜ್ ಸಕ್ಸೇನಾ ಸರ್ ಬಿಟ್ರು ಅಂತ ತಿಳ್ಕೊಂಡು ಇದು ಒಂದು ಅವಕಾಶ ನನಗೆ ಸಿಕ್ತು. ನಾನು ಇಮ್ಮಿಡಿಯೇಟ್ ಆಗಿ ಪ್ರಶ್ನೆಗೆ ಆನ್ಸರ್ ಕೊಟ್ಟೆ, ನಾನು ಇಲ್ಲಿ ಬಂದು ಕುಳಿತಿದ್ದೀನಿ. ನನಗೆ ಅವಶ್ಯಕತೆ ಇದೆ, ನಾನು ದುಡ್ಡು ಗಳಿಸ್ಬೇಕು ಸರ್, ನಾನು ಗೆಲ್ಲಬೇಕು ಸರ್, ನಾನು ಈ ಮ್ಯಾಚ್ ಗೆಲ್ಲೇಬೇಕು, ನನಗೆ 1 ಕೋಟಿ ರೂಪಾಯಿ, ನನಗೆ ಹಣ ಬೇಕು ಸರ್, ನಾನು ಗೆದ್ದ ಹಣನ ಗಳಿಸ್ತೀನಿ. ಯಾಕಮ್ಮ ನಿನಗೆ ಹಣದ ಅವಶ್ಯಕತೆ ಏಕಿದೆ? ಇಲ್ಲ ಸರ್, ನಾನು ನಮ್ಮ ತಾಯಿಯಲ್ಲಿ ಬಂದಿದ್ದಾಳೆ. ನಾನು ಚಿಕ್ಕವಳಿದ್ದಾಕರ ನಮ್ಮ ಅಮ್ಮನಿಗೆ 4 ಜನ ಹೆಣ್ಮಕ್ಳು, ಒಂದು ಮಗನೊಂದು ಹೆಣ್ಮಕ್ಳು, ಅಂದ್ರೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ನಮ್ಮ ತಾಯಿ. ನಮ್ಮಪ್ಪ ನಮ್ಮ ಅಮ್ಮಗೆ ಏನಂದ್ರೆ, ನೀನು ಕೇವಲ ಹೆಣ್ಣು ಮಕ್ಕಳಿಗೆ ನೀನು ಜನ್ಮ ಕೊಡ್ತಿ, ನೀನು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ನಮ್ಮ ಅಮ್ಮನಿಗೆ ಮತ್ತು ನಮಗೆ ಮನೆ ಹೊರಗೆ ಹಾಕ್ಯಾರ್ರಿ ಸರ್. ನಾವು ಆಶ್ರಮದೊಳಗೆ ಇರ್ತೀವಿ ಸರ್. ನಮಗೆ ಅಪ್ಪ ಇಲ್ಲ ಸರ್. ಇವಾಗ ನಮ್ಗೆ ಅಪ್ಪ ಹೊರಗೆ ಹಾಕಿದ್ದಾರೆ ಸರ್. ಕಳೆದ 22 ವರ್ಷಗಳಿಂದ ನಾನು ಸಂಘರ್ಷ ಮಾಡ್ಕೊಂಡು, ನಾನು ನಮ್ಮಮ್ಮ ನಾವು ಕೆಲಸ ಮಾಡ್ಕೊಂತ ಆಶ್ರಮದಲ್ಲಿ ಇದ್ದು ನಾವು ಇಲ್ಲಿ ಬಂದಿನ್ರಿ ಸರ್. ಅದಕ್ಕೆ ನನಗೆ ದುಡ್ಡು ಅವಶ್ಯಕತೆ ಇದೆ ಸರ್, ನನ್ನ ನಮ್ಮಮ್ಮನಿಗೆ ಸಾಕ್ಬೇಕು ಸರ್. ನಾನು ಭಾಳ ಪ್ರಾಮಾಣಿಕತೆಯಿಂದ ಪ್ರಶ್ನೆಗೆ ಆನ್ಸರ್ ಅನ್ನು ಹೇಳಿ ನಾನು ಗೆದ್ದಿದ್ದೀನಿ ಸರ್ ಅಂತ ಹೇಳಿದ್ರು. ಅಪ್ಪ, ಎಷ್ಟು ಅವಶ್ಯಕತೆ ಇದೆ ಅಮ್ಮ ಆ ತಂಗಿಗೆ. ನನಗೆ ಕೆಸೆಟದ ಅವಶ್ಯಕತೆ ಇಲ್ಲ. ಈಗ ನನಗೆ ನೆಟ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಬಹಳಷ್ಟು ಸರ್ಟಿಫಿಕೇಟ್ ನನ್ನ ಕಡೆ ಬಂದ್ ಬಿದ್ದವ್ರು. ಈಗ ಯಾರು ಕೇಳ್ತಾ ಇಲ್ಲ ಸರ್ಟಿಫಿಕೇಟ್ಗೆ. 80 ಸರ್ಟಿಫಿಕೇಟ್ ನಾನು ಗಳಿಸಿದ್ದೀನಿ, 80 ಸರ್ಟಿಫಿಕೇಟ್ಸ್. ಆದ್ರೆ ಅದರ ಅವಶ್ಯಕತೆ ಈಗ ನನಗಿಲ್ಲಲ್ಲೋ, ನಿಮಗೈತಿ. ನಿಮಗೆ 1 ಸರ್ಟಿಫಿಕೇಟ್ ಇದ್ರೆ ಇಡೀ ಲೈಫ್ ಚೇಂಜ್ ಆಗ್ತೈತಿ ನಿಮ್ಗೆ. ಸೊ 1 ಸರ್ಟಿಫಿಕೇಟ್ ಸಲುವಾಗಿ ನೀವು ಪರಿಶ್ರಮ ಪಡ್ತಾ ಇದ್ರಿ. ನಿಮಗೆ 1 ಸರ್ಟಿಫಿಕೇಟ್ ಕೊಡೋ ಜವಾಬ್ದಾರಿ ನಂದು. ನಿಮಗೆ 1 ಸರ್ಟಿಫಿಕೇಟ್ ಸಿಗೋ ಸಲುವಾಗಿ ನಾನು ಪರಿಶ್ರಮ ಪಡುತ್ತೇನೆ, ನಾನು ತ್ಯಾಗ ಮಾಡುತ್ತೇನೆ, ನಾನು ಹಾರ್ಡ್ ವರ್ಕ್ ಮಾಡುತ್ತೇನೆ, ನಾನು ಡೆಡಿಕೇಟ್ ಆಗಿರುತ್ತೇನೆ, ನಾನು ಡಿವೋಷನ್ ಕೊಡುತ್ತೇನೆ. ನನಕ್ಕಿಂತ ಹೆಚ್ಚಿಗೆ ನೀವು ಡಿವೋಷನ್ ಕೊಡಬೇಕು, ನನಕ್ಕಿಂತ ಹೆಚ್ಚಿಗೆ ಹಾರ್ಡ್ ವರ್ಕ್ ನೀವು ಮಾಡಬೇಕು, ನನಕ್ಕಿಂತ ಹೆಚ್ಚಿಗೆ ಟಾರ್ಗೆಟ್ ನೀವು ಕಂಪ್ಲೀಟ್ ಮಾಡಬೇಕು, ನನಕ್ಕಿಂತ ಹೆಚ್ಚಿಗೆ ತ್ಯಾಗ ನೀವು ಮಾಡಬೇಕು. ಅಂದಾಕ ರಿಸಲ್ಟ್ ಬರೋದು. ಸೊ ಫ್ರೆಂಡ್ಸ್, ದಯವಿಟ್ಟು ಸ್ವಲ್ಪ ಆದ್ರೂ ನೀವು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಬರಲೇಬೇಕು. ಸೊ ಪ್ಲೀಸ್, ಕೆಸೆಟ್ಗೆ ಏನು ಹೆಚ್ಚಿಗೆ ಓದೋ ಅವಶ್ಯಕತೆ ಇಲ್ಲ, ಲಿಮಿಟೆಡ್ ಓದ್ಕೊಂತ ಹೋಗ್ರಿ. ಹಿಂದಿನ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ರಿ, ಸಿಲೆಬಸ್ ಅನ್ನ ಮುಂದಿಡ್ರಿ. ಲಿಮಿಟೆಡ್ ಬುಕ್ ನಿಮ್ಮ ಹತ್ರ ಇರಬೇಕು. ಆಲ್ರೆಡಿ ನಾನು ಬರ್ದಿದ್ದು ಬುಕ್ ಐತಿ. ಪ್ಲೀಸ್ ಅಲ್ಲಗತ್ತೀನ್ರಿ, ನಾನು ನಿಮ್ಗೆ ಪೇಪರ್ 1 ಸಲುವಾಗಿ ನಾನು ಬರ್ದಿದ್ದು ಇವು 2 ಕನ್ನಡ ಮೀಡಿಯಂ ಬುಕ್ ನಿಮ್ಮ ಹತ್ರ ಬೇಕು. ಇವು 2 ಬುಕ್ ಅನ್ನ ನಿಮ್ಮ ಹತ್ರ ಇರಲೇಬೇಕು. 2 ಬುಕ್ ಅನ್ನ ಕಂಪಲ್ಸರಿ ಆಗಿ ಓದ್ರಿ. ಇದು ಥಿಯರಿ ಬುಕ್, ಇದು ಕ್ವಶನ್ ಬ್ಯಾಂಕ್. ಇಂಗ್ಲಿಷ್ ಮೀಡಿಯಂದಲ್ಲಿ ಇರುವ ವಿದ್ಯಾರ್ಥಿ ಮಿತ್ರರು ಇವು ಬುಕ್ಗಳನ್ನ ನೀವು ಪ್ಲೀಸ್ ನೀವು ಇದನ್ನ ಖರೀದಿ ಮಾಡ್ರಿ. ಇದೊಂದು ಬುಕ್, ಇದು ಕ್ವಶನ್ ಬ್ಯಾಂಕ್, ಆಮೇಲೆ ಇದು ಕ್ವಶನ್ ಬ್ಯಾಂಕ್. ಇದನ್ನ ರೆಫರ್ ಮಾಡ್ರಿ. ಇವು 3 ಇಂಗ್ಲಿಷ್ ಮೀಡಿಯಂ, ಅವು 2 ಕನ್ನಡ ಮೀಡಿಯಂ. 5 ಬುಕ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಳಬೇಕು. 2ನೇ ಸಬ್ಜೆಕ್ಟ್ ನಿಮ್ದು ಯಾವ್ದೈತಿ ನೋಡ್ರಿ, ಆ ಸಬ್ಜೆಕ್ಟ್ ಸಂಬಂಧಪಟ್ಟದ್ದು ಕೆಲವೊಂದು ಕಂಟೆಂಟ್ ನಾನು ಕಲೆಕ್ಟ್ ಮಾಡಿದ್ದೇನೆ. ಆ ಕಂಟೆಂಟ್ ಕೂಡ ನೀವು ಓದಬೇಕು, ಆ ಕಂಟೆಂಟ್ ಕೂಡ ನೀವು ರೆಫರ್ ಮಾಡಬೇಕು, ಆ ಕಂಟೆಂಟ್ ಕೂಡ ನೀವು ಯೂಸ್ ಮಾಡ್ರಿ. ದಾನಯ್ಯ ಸರ್ ಎದ್ರ ಸಲುವಾಗಿ ಪ್ರಸಿದ್ಧ ಅನ್ನೋ ವರ್ಡ್ ನಾಟ್ ಗುಡ್. ದಾನಯ್ಯ ಸರ್ ಮೇಲೆ ನೀವು ಯಾಕೆ ನಂಬಿಕೆ ಇಡ್ಬೇಕಂದ್ರೆ, ಐ ಕಲೆಕ್ಟೆಡ್ ದ ಕ್ವಾಲಿಟಿ ಕಂಟೆಂಟ್.
ದಾನಯ್ಯ ಸರ್ ಅಂದ್ರೆ ಫಕ್ತ ದಾನಯ್ಯ ಸರ್ ಅಲ್ಲ, ಡಾಕ್ಟರ್ ದಾನಯ್ಯ ಸರ್. ಡಾಕ್ಟರ್ ಹಚ್ಬೇಕಾದ್ರೆ ಇಲ್ಲಿ ಕಂಟೆಂಟ್ ಕಲೆಕ್ಟ್ ಮಾಡೀನ್ರಿ ನಾನು. ಕಂಟೆಂಟ್ ಇದೇನು ಕತೆ ಮತ್ತು ಕಾದಂಬರಿ ಅಲ್ಲ, ನಾನೇ ಸ್ವಂತ ಬರೆದಿದ್ದು. ಇದೇನು ಕವನ ಅಲ್ಲ, ಇದೇನು ಕಾದಂಬರಿ ಅಲ್ಲ, ಇದೇನು ಸ್ಟೋರಿ ಅಲ್ಲ, ಇದೇನು ನಾಟಕ ಅಲ್ಲ. ನಾನು ಕಾಲ್ಪನಿಕವಾಗಿ ಬರೆದಿದ್ದು. ನಾನು ಬೇರೆ 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 ರಾಜ್ಯಕ್ಕೆ ಹೋಗಿ ಬೇರೆ 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 ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಲೈಬ್ರರಿಗಳಿಂದ ಮಟೀರಿಯಲ್ ಕಲೆಕ್ಟ್ ಮಾಡಿದ್ದೇನೆ. ಅಷ್ಟು ಕಲೆಕ್ಟ್ ಮಾಡಿದ್ರೊಳಗೆ ನನಗೆ ಒರಿಜಿನಲ್ ಎಲ್ಲಿದು ಕ್ವಶನ್ ಯಾರು ಏನನ್ನ ರೆಫರ್ ಮಾಡಿ ತೆಗೆಯುತ್ತಾರೆ ಅನ್ನುವ ಒಂದು ಐಡಿಯಾ ನನಗೆ ಸಿಕ್ಕಿದೆ. ಹೀಗಾಗಿ ನಾನು ಕಲೆಕ್ಟ್ ಮಾಡಿದ್ದು ಕೇವಲ ಇಂಪಾರ್ಟೆಂಟ್ ಕ್ವಶನ್ಸ್ ಜೆರಾಕ್ಸ್ಗಳು, ಅದನ್ನೇ ರೆಫರ್ ಮಾಡಿ ಮಾಡಿ ಗೂಗಲಲ್ಲಿ ರೆಫರೆನ್ಸ್ ಬುಕ್ ಅನ್ನು ನೋಡಿ ಆನ್ಸರ್ ಮಾಡ್ತಾ ಇರೋದು. ನಾನು ಬುಕ್ ತಗೊಂಡು ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ರಿ. ಇಲ್ಲ ಸರ್ ನೀವು ಕೊಟ್ಟಿದ್ದ ಆನ್ಸರ್ ಕಿ ತಪ್ಪೈತಿ 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 ಅಂತೇಳಿ ನನ್ನ ತಲೆ ಮೇಲೆ ಬಂದು ಟನ್ ಅಂತೇಳಿ ಹೊಡೆಯೋದಲ್ಲ. ದಾನಯ್ಯ ಸರ್ ಕಲೆಕ್ಟ್ ಮಾಡಿದ್ದಾರೆ ಕಂಟೆಂಟ್ ಅನ್ನ. ಆ ಕಂಟೆಂಟ್ ತಗೊಂಡು ಸ್ವಲ್ಪ ನೀವು ಪ್ರಕ್ರಿಯೆ ಮಾಡಬೇಕು, ನೀವು ಅದರೊಳಗೆ ಸ್ವಲ್ಪ ಸುಧಾರಣೆ ಮಾಡಬೇಕು. ಸ್ವಲ್ಪ ಏನೋ ತಪ್ಪಿತ್ತಂದ್ರೆ ಅದನ್ನು ತಿದ್ದಿ ನೀವು ಮುಂದೆ ಹೋಗ್ಬೇಕು. ಬ್ಲೇಮ್ ಮಾಡೋದು ಬರೀ ಬ್ಲೇಮ್ ಮಾಡ್ಕೋತ ಕೊಡೋದಿಲ್ಲ. ದಾನಯ್ಯ ಸರ್ದು ಹಾಗೈತಿ, ದಾನಯ್ಯ ಸರ್ದು ಹೀಗೈತಿ. ನೀವು ಬರೀ ಆರೋಪ ಮಾಡ್ಲಿಕ್ಕೆ ಕೂತಿದ್ರಿ ಅಂದ್ರೆ ಮತ್ತೆ ಜೀವನ ತುಂಬಾ ನೀವು ಆರೋಪ ಮಾಡ್ಕೋತ ಇರೋರು. ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ತಮ್ಮ ಅಥವಾ ತಂಗಿ. ಏನೋ ಆನ್ಸರ್ ಕೀ ತಪ್ಪಾಗಿತ್ತಂದ್ರೂ ಸ್ವಲ್ಪ ಗೂಗಲ್ ಒಳಗೆ ಹುಡುಕ್ರಿ. ಇಲ್ಲ ಸರ್ ನಮಗೆ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ಏನ್ ಮಾತಾಡೋದು? ಈಗ ನಿಮ್ಗೆ ಟೈಮ್ ತೆಗೀರಿ. ಇಲ್ಲ ಸರ್ ನೀವೇ ಹುಡುಕಿ ಕೊಡ್ರಿ. ನಾನು ಹುಡುಕಿ ಕೊಡ್ತೀನಂತ ನಾ ಹೇಳಿನಲ್ಲ. ನನಗಿಂತ ಹೆಚ್ಚು ವರ್ಕ್ ಮಾಡ್ರಿ, ನನಗಿಂತ ಹಾರ್ಡ್ ವರ್ಕ್ ಮಾಡ್ರಿ, ಆನ್ಸರ್ ಹುಡುಕೋ ಕೆಲಸ ಮಾಡ್ರಿ. ಕಂಟೆಂಟ್ ಕಲೆಕ್ಟ್ ಮಾಡೀನ್ರಿ ನಾನು, ಜೆರಾಕ್ಸ್ ಕಲೆಕ್ಟ್. ನೀವು ಪೇಪರ್ ಸೆಕೆಂಡ್ ನನ್ನ ಹತ್ರ ಇರೋ ನೀವು ತಗೋಡ್ರಿ. ನೀವು ಯಾರ ಬುಕ್ ಓದ್ರೂ ಕೂಡ ನನ್ನ ಕಡೆ ಇರುವ ಕೆಲವೊಂದು ಮಟೀರಿಯಲ್ ಪ್ಲೀಸ್ ತಗೋರಿ. ಅದ್ರದ್ದು ವ್ಯಾಲ್ಯೂ ರಿಸಲ್ಟ್ ಬಂದಾಗ ಗೊತ್ತಾಗ್ತೈತಿ. ಒಂದೊಂದು ಮಾರ್ಕ್ ಇಂಪಾರ್ಟೆಂಟ್, ಒಂದೊಂದು ಕ್ವಶನ್ ಇಂಪಾರ್ಟೆಂಟ್. ಕೇವಲ ಒಂದೇ ಕ್ವಶನ್ಲಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಕಳ್ಕೊಂಡಂತವ್ ನಿಮ್ಮ ದಾನಯ್ಯ ಸರ್. 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಾನು ಬರೆದಿದ್ದೆ. ಅದು ಕತೆನೇ ಬೇರೆ ನನ್ನ ಕತೆ. ಬಟ್ ನನಗೆ ಆಗಿಲ್ಲ ಅಂತ ತಿಳ್ಕೊಂಡು ನಾನು ನಿರಾಶೆ ಆಗಿ ನಾನು ಕುಳಿತಿಲ್ಲ. ಮತ್ತೆ 10 ವರ್ಷ ನಾನು ಪರಿಶ್ರಮ ಮಾಡ್ಕೊಂತ ಇದ್ದೀನ್ರಿ. ಈಗ ಏಜ್ ಡಿಬಾರ್ ಆಯ್ತು. ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಅವಕಾಶ ಇಲ್ಲ ನಮಗೆ. ಏಜ್ ಮುಗಿದು ಹೋದ ಬಳಿಕ ನಮಗೆಲ್ಲ ನೌಕರಿ ಸಿಗೋದು. ಆಲ್ರೆಡಿ ನೌಕರಿ ಐತಿ. ಐ ಆಮ್ ಸ್ಯಾಟಿಸ್ಫೈಡ್. ನಾನು ಸಮಾಧಾನ ಆಗಿದ್ದೀನ್ರಿ. ಹೆಂಗ್ ಡಾಕ್ಟರ್ ಸಕ್ಸೇನಾ ಸರ್ ಅವ್ರು, ನೀರಜ್ ಸಕ್ಸೇಸ್ ಸರ್ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಹೇಗೆ ಸಮಾಧಾನ ಆಗಿದ್ದಾರೆ, ಹಾಗೆ ನಾನು ಸಮಾಧಾನ ಆಗಿದ್ದೀನ್ರಿ. ನೀವು ಅಸಮಾಧಾನವಾಗಿರ್ಬೇಕು. ನಿಮಗೆ ಸರ್ಟಿಫಿಕೇಟ್ ಸಿಗ್ಬೇಕು. ಇಲ್ಲಿಂದ ನಾ ಹೇಳಿಗತ್ತೀನಿ, ಜೆರಾಕ್ಸ್ ಅಂದ್ರೆ ನಾ ಸಾದಾ ಮಾತಾಡ್ರಿ. ನೀವು ಎಷ್ಟು ದುಡ್ಡು ಕೊಟ್ರು ಅದ್ರ ಬೆಲೆ ಸಿಗಂಗಿಲ್ಲ. ಅದ್ರ ಮೌಲ್ಯ ಏನೈತೆ ಅನ್ನೋದು ನನಗೆ ಗೊತ್ತೈತಿ. ಅಷ್ಟು ಟಾಪ್ ಲೆವೆಲ್ ಕ್ವಶನ್ಸ್ ಅದಾವ. ಆ ಕ್ವಶನ್ಸ್ ಅನ್ನ ನೀವು ಅನಾಲಿಸಿಸ್ ಮಾಡ್ರಿ. ಪೇಪರ್ 1ಕ್ಕೆ ಸಂಬಂಧಪಟ್ಟಿದ್ದು ಆಲ್ರೆಡಿ ಬುಕ್ ರೆಡಿ ಮಾಡಿ ಇಟ್ಟಿನ್ರಿ. ರೆಡಿಮೇಡ್ ಇದ್ದಿದ್ದು ತಗೊಂಡು ಯೂಸ್ ಮಾಡುವಂತ ಒಂದು ಬುದ್ಧಿವಂತಿಕೆ ನಿಮಗಿರ್ಬೇಕು. ಸೊ ಕೈ ಮುಗಿದು ನಾನು ರಿಪೀಟ್ ಈ ಮಾತು ಯಾಕೆ ಹೇಳ್ತಾ ಇದ್ದೀನ್ರಿ? ನೀವು ಸಣ್ಣವ್ರಿದ್ದೀರಿ, ನಿಮಗೆ ಇದ್ರ ಮಹತ್ವ ಗೊತ್ತಿಲ್ಲಲ್ಲ. ಮಹತ್ವ ಗೊತ್ತಿದ್ದವ ದಾನ ಹೆಸರು ಹೇಳ್ತಾ ಇದ್ದಾನೆ ಇಲ್ಲಿ. ಎಲ್ಲಾ ಗುರುಗಳು ಯೂಟ್ಯೂಬ್ದೊಳಗೆ ಹೇಳೋರು ಎಲ್ಲ ಗುರುಗಳು ಒಳ್ಳೆಯವರೇ. ಬಟ್ ನೀವು ಅವ್ರಿಗೂ ಫಾಲೋ ಮಾಡೋದು, ಇವ್ರಿಗೂ ಫಾಲೋ ಮಾಡೋದು, ಇವ್ರದ್ದು ನೋಡೋದು, ಅವ್ರದ್ದು ನೋಡೋದು. ಕಿಚಡಿ ಮಾಡಬೇಡ್ರಿ. ಯು ಶುಡ್ ಹ್ಯಾವ್ ಅ ಪ್ಲೇನ್ ಟಾರ್ಗೆಟ್. ಕ್ಲಿಯರ್ ಕಟ್ ಐಡಿಯಾಸ್ ಇರಬೇಕು, ಕ್ಲಿಯರ್ ಕಟ್ ವೇ ಇರಬೇಕು, ಅಂದಕ್ಕೆ ರಿಸಲ್ಟ್ ಬರೋದು. ಸೊ ಪ್ಲೀಸ್ ದಯವಿಟ್ಟು ಪುಸ್ತಕಿಗಾಗಿ ನೀವು ಖರ್ಚು ಮಾಡ್ರಿ. ನೀವು ಖರ್ಚು ಮಾಡಿದ್ದು ಅದು ಖರ್ಚಲ್ಲ, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ನೀವು ಈಗ ಒಂದು 7 ತಿಂಗಳು ನೋಡ್ರಿ, ಇದು ಮುಗೀತು. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 1, 2, 3, 4, 5, 6, 7 ತಿಂಗಳದವ್ರಿ. 8ನೇ ತಿಂಗಳಿಗೆ ನೀವು ಎಕ್ಸಾಮ್ ಬರೋರಿದ್ರಿ. ಸ್ವಲ್ಪ ದುಡ್ಡು ಖರ್ಚು ಮಾಡ್ರಿ. ಇವ್ರದ್ದು ಮಾತು ಕೇಳಕ್ ಹೋಗ್ಬೇಡ್ರಿ. ಫೋಕಸ್ಡ್ ಆಗಿರ್ರಿ. ಪೇಪರ್ 1 ಕಡೆ ಹೆಚ್ಚಿಗೆ ಗಮನ ಕೊಡ್ರಿ. ಪೇಪರ್ 1 80 ಮಾರ್ಕ್ಸ್ ಬರಬೇಕು, ಪೇಪರ್ 2 100 ಮಾರ್ಕ್ಸ್ ಬರಬೇಕು. ಎರಡು ಕೂಡಿ 180 ಮಾರ್ಕ್ಸ್ ತೆಗೆದುಕೊಳ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕರೀತಿರ್ತಾರೆ. ಪರೀಕ್ಷೆ ಪಾಸ್ ಆದ ನಂತರ ಡಿಗ್ರಿ ಕಾಲೇಜ್ ಒಳಗೆ ಅವಕಾಶ ಸಿಗ್ತೈತಿ. ಪರೀಕ್ಷೆ ಪಾಸ್ ಆದ ನಂತರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚೈತಿ. ಪರೀಕ್ಷೆ ಪಾಸ್ ಮಾಡಿದ ನಂತರ ಸರ್ಟಿಫಿಕೇಟ್ ಸಿಗತೈತಿ. ಆ ಸರ್ಟಿಫಿಕೇಟ್ ನಿಮಗೆ ಆಧಾರ ಆಗ್ತೈತಿ. ಮತ್ತೆ ನಿಮ್ಗೆ ಈಗ ನಿಮ್ ಜೊತೆ ಫೈಟ್ ಮಾಡೋರು ಯಾರು? ನಿಮ್ಗಿಂತ ದೊಡ್ಡ ಇದ್ದವರು, ನಿಮ್ಗಿಂತ ಆರ್ಡಿನರಿ ಇದ್ದವರು, ನಿಮ್ಗಿಂತ ಡಿಸಿಪ್ಲಿನ್ ಕಡಿಮೆ ಇದ್ದವರು, ನಿಮ್ಗಿಂತ ಕಡಿಮೆ ಓದೋರು, ನಿಮ್ಗಿಂತ ಬಿಜಿ ಇದ್ದವರು, ನಿಮ್ಗಿಂತ ಜವಾಬ್ದಾರಿ ಹೆಚ್ಚಿದ್ದವ್ರು ಈ ನಿಮ್ ಜೊತೆಗೆ ಫೈಟ್ ಅದ. ನಿಮ್ಗಿಂತ ಶಾಣ್ಯರಿದ್ದವ್ರು ಹೋದ್ರಲ್ಲ. ಈಗ 2023 ಸೀಟ್ ಹಿಡಿದ್ರವ್ರು, ಇವ್ರು ಸೀಟ್ ಹಿಡಿದ್ರು, ಉಳಿದವ್ರು ಯಾರು? ನೀವೇ ಐತಿರಲ್ಲ. ಯಾಕಂದ್ರೆ ಒಂದು ಸಬ್ಜೆಕ್ಟ್ ಪರೀಕ್ಷೆ ಪಾಸ್ ಆದವರು ಸೇಮ್ ಅದೇ ಸಬ್ಜೆಕ್ಟ್ ದೊಳಗೆ ಪೇಪರ್ ಬರೆಯೋ ಅವಕಾಶ ಇಲ್ಲ. ಹಿಂಗಾಗಿ ನಿಮಗೆ ಯು ಆರ್ ಫೈಟಿಂಗ್ ವಿತ್ ಯುವರ್ ಸೆಲ್ಫ್. ನಿಮ್ಗೆ ಇಂಪ್ರೂವ್ಮೆಂಟ್ ಮಾರ್ಕ್ ಆಗ್ಲೇಬೇಕು. ದಾನಯ್ಯ ಸರ್ ವಿಡಿಯೋ ಇಲ್ರಿ, ಸ್ವಲ್ಪ ಹಿಂದೆ ಮುಂದೆ ಆಗ್ಲಿತ್ತ ಬುಕ್ ಅನ್ನು ಓದ್ರಿ. ಬುಕ್ ಓದಿದ ನಂತರ ವಿಡಿಯೋ ನೋಡ್ರಿ. ದಾರಿ ಹುಡುಕೊಂತ ಹೋಗ್ಬೇಕು. ನೀವು ಎಲ್ಲನೇ ಬಂದು ನನ್ನ ಮೈ ಮೇಲೆ ಕೂಡ್ಬೇಡ್ರಿಪ್ಪ. ಎಲ್ಲರೂ ಬಂದು ಹಿಂಗ್ ನನ್ನ ಕುತ್ತಿಗೆ ಒತ್ತಬೇಡ್ರಿ.
ಕುತ್ತಿಗೆ ಏನಾಗ್ತದೆ ಎಲ್ಲರೂ ಅದಕ್ಕೆ ನಾನು ಯಾರ ಜೊತೆಗೆ ಹೆಚ್ಚು ಮಾತಾಡಂಗಿಲ್ರಿ. ಸ್ವಲ್ಪ ನಾನು ಮತ್ತೆ ಇನ್ನೊಂದು ಈಗ ನಾಳೆ ನಮ್ಗೆ ಯಾವ್ದು ಮಾರ್ಚ್ ಇದ್ರೊಳಗೆ ನೋಡ್ರಿ, ಇವು 2 ತಿಂಗಳಂತೂ ಫುಲ್ ಬಿಜಿ ಇದ್ದೀನಿ ನಾನು. ಮೇ ತಿಂಗಳಂತೂ ನಿಮ್ಗೆ ಸಿಗಂಗೇ ಇಲ್ರಿ ನಾನು, ಯಾಕಂದ್ರೆ ನಮ್ಗೆ ಸೆನ್ಸಸ್ ಡ್ಯೂಟಿ ಬಂದೈತಿ. ಈಗ ಜನಗಣತಿ, ಮನಿ ಹೋಗಿ ನಿಮ್ಮ ಮನೆಗೆ ಎಷ್ಟು ಜನ ಅದಾರ್ರಿ, ಎಷ್ಟು ಮನಿ ಜನಸಂಖ್ಯೆ ಜನಗಣತಿ ಕೆಲಸ ಐತಿ. ಏಪ್ರಿಲ್ದೊಳಗೆ ಎಕ್ಸಾಮ್ ಅಸೆಸ್ಮೆಂಟ್ ಐತಿ. ಈಗ 10th ಹುಡುಗರದು ಅಸೆಸ್ಮೆಂಟ್ ವರ್ಕ್, ಆಮೇಲೆ ಜೂನ್ ಒಳಗೆ ಅಡ್ಮಿಷನ್ ವರ್ಕ್. ಫುಲ್ ಬಿಜಿ ನಾನು. ಟೈಮ್ ಸಿಕ್ಕಕ್ಕಾರ ನೈಟ್ ವಿಡಿಯೋ ಮಾಡೇ ಮಾಡ್ತೀನಿ. ನಾನು ಎಷ್ಟು ಬಿಜಿ ಇದ್ದೀನಿ ಅಷ್ಟು 10 ಪಟ್ಟು ಬಿಜಿ ನೀವು ಆಗಿರ್ಬೇಕು, ಅಂದಕ್ಕೆ ರಿಸಲ್ಟ್ ಬರೋದು. ಹೆಚ್ಚಿನ ಗೆಳೆಯರ ಜೊತೆಗೆ ಗೆಳತನ ಮಾಡ್ಕೋತ ಕೂಡಬೇಡ್ರಿ. ಇದ್ರಂದ್ರೆ 1-2 ಜನ ಗೆಳತನ ಮಾಡೋದು, ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಜೊತೆಗೆ ಬುಕ್ ಜೊತೆಗೆ ಗೆಳತನ ಮಾಡ್ಕೊಂತ ರಿಸಲ್ಟ್ ಪಡೀರಿ. ಮನಿದ ಎಷ್ಟೇ ಜವಾಬ್ದಾರಿ ಇದ್ರೂ ಕೂಡ ಅದನ್ನ ಜವಾಬ್ದಾರಿ ಮಾಡ್ಕೊಂತ ಮುಂದೆ ಹೋಗ್ರಿ. ರಿಸಲ್ಟ್ ಬರ್ತೈತಿ, ರಿಸಲ್ಟ್ ಬರಲೇಬೇಕು. ರಿಸಲ್ಟ್ಗಾಗಿ ನೀವು ಫುಲ್ ತ್ಯಾಗ ಮಾಡ್ರಿ. ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದ.